ಎಲ್ಲರಿಗೂ ನಮಸ್ಕಾರ. ಇವತ್ತೆಲ್ಲ ಪೇಪರಲ್ಲಿ ನೋಡ್ತಾ ಇದ್ದಾರೆ, ಟಿ ವಿಲಿ ನೋಡ್ತಾ ಇದ್ದಾರೆ. ಏನು ಕಾರಣ ಅಂತಂದರೆ ಇವತ್ತೊಂದು ಆರ್ಟಿಸ್ಟ್ ಆಗಿ ತಮಿಳ್ನಾಡಲ್ಲಿ ವಿಜಯ್ ಸರ್ ಅವರು ಇವತ್ತು ಹೊಸ ಪಕ್ಷ ಕಟ್ಟಿ ಇವತ್ತು 108 ಸ್ಥಾನ ಹೆಂಗೆ ತಗೊಂಡವ್ರೆ. 224 ಕ್ಷೇತ್ರ ಇರಬೇಕು, ಅಷ್ಟರಲ್ಲಿ ಎಲ್ಲ ಓಡಾಡಿ ಬರೀ 6 ತಿಂಗಳಲ್ಲಿ ಒಂದು ಗೆದ್ದಿದ್ದಾರೆ ಅಂದರೆ ನಿಜವಲ್ಲೂ ಹೇಳ್ತೀನಿ, ಮತದಾನ ಮಾರ್ಕೊಂಡು ಗೆದ್ದಿಲ್ಲ. ಅವರು ಒಳ್ಳೆ ಅವರ ಒಂದು ಬಾಂಧವ್ಯ, ಅವರ ಒಂದು ಜನಗಳು ಇವ್ರನ್ನ ಗೆಲ್ಲಿಸಿದ್ರೆ ಈ ಪಕ್ಷ ಗೆದ್ದು ಬಂದರೆ ನಮ್ಮ ಸ್ಟೇಟಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಥರ ರೀತಿಲಿ ಗೆಲ್ಲಿಸಿರೋದು. ನಿಜವಾಗ್ಲೂ ಹೇಳ್ತೀನಿ, ಹ್ಯಾಂಡ್ಸ್ ಅಪ್ ಅವ್ರಿಗೆ. ಯಾಕೆಂದರೆ ಒಂದು ಪಕ್ಷ ಹೊಸದು ಕಟ್ಟಿ ಇಷ್ಟು ಬೇಗನೆ ಈ ಥರ ಸ್ಥಾನಕ್ಕೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಯಾರಿಗಿಲ್ಲ. ಆದರೆ ಇವ್ರು ಬಂದಿದ್ದರಿಂದ ತುಂಬ ಖುಷಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವತ್ತಾಗುತ್ತೆ ಗೊತ್ತಿಲ್ಲ, ಕೆಲವು ಮತಗಳನ್ನ ಮಾರ್ಕೊಂಡು ಇವತ್ತು ಪಕ್ಷಕ್ಕೆ ಬರ್ತಾರೆ, ನೆಕ್ಸ್ಟ್ ಕೆಲಸ ಮಾಡಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ ಒಂದು ಪಕ್ಷ ಅಂದರೆ ಈಗ ಎಲ್ಲಿ ಒಂದು ಆರ್ಟಿಸ್ಟಾಗಿ ಮಾಡಿ ಅವತ್ತು ಒಂದು ಕೆಲಸ ಮಾಡಬೇಕಂತ ಬಂದಿರೋದು. ಅವ್ರೇನು ಸಿನಿಮಾ ಮಾಡ್ಕೊಂಡ್ರೆ ಕೋಟಿಗಟ್ಟಲೆ ದುಡ್ಡು ಸಿಕ್ಬಿಡುತ್ತೆ, ಅದಲ್ಲ ಲೆಕ್ಕ. ಆದರೂ ಒಂದು ಜನಗಳಿಗೆ ಈ ಬರೋ ಪಕ್ಷಗಳು ಯಾರು ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾಡಿರೋಂಥದ್ದು, ಅವ್ರು ಕೆಲಸ ಮಾಡೇ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಅವ್ರು ಉಳಿಸ್ಕೊತಾರೆ ಅವರು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವತ್ತಾಗುತ್ತೆ ಗೊತ್ತಿಲ್ಲ. ಆದರೂ ಕರ್ನಾಟಕದಲ್ಲಿ ಒಬ್ಬರು ಅವರೇ ಸರ್ರು, ಈಗ ಒಳಗಡೆ ಇರ್ಬೋದು, ನಾಳೆ ಬರ್ತಾರೆ. ಬಂದ್ಬಿಟ್ಟು ಬರೀ ಡಿ ಬಾಸ್ ಅಂತ ಒಂದು ಪಕ್ಷದ ಹೆಸರು ನಾಮಕರಣ ಮಾಡಿಬಿಟ್ಟು ಅವ್ರಿಗೆ ಗೊತ್ತಿರೋರನ್ನ ಎಲೆಕ್ಷನಲ್ಲಿ ಅವ್ರ ಅಭ್ಯರ್ಥಿಗಳು ಮಾಡಿ ಬಿಟ್ಟರೆ ಗ್ಯಾರಂಟಿ ಅದಾಗುತ್ತೆ. ಇವತ್ತಿಲ್ಲ, ಇದು 5 ವರ್ಷ ಬಿಟ್ಟರು ಅವ್ರು ಬಂದಾಗ ಗ್ಯಾರಂಟಿ ಅವ್ರ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನ ನೋಡ್ಕೊಂಡು ಅವ್ರು ನಿಲ್ಲಿಸಿ ಗ್ಯಾರಂಟಿ ಗೆಲ್ಲಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕರ್ನಾಟಕ ಉದ್ಧಾರ ಆಗುತ್ತೆ. ನಾವೇ ಹೆಂಗೆ ಇವತ್ತು ಪಕ್ಕ ಸ್ಟೇಟ್ ನೋಡ್ಕೊಂಡು ಹುರ್ಕೋತಾ ಇದ್ದೀವಿ ಅನ್ನೋ ಹುರ್ಕೊಳ್ಳೋದಲ್ಲ, ಒಂದು ಹೊಗಳ್ತಾ ಇದ್ದೀವಿ. ಅದೇ ರೀತಿ ಬೇರೆ ಸ್ಟೇಟವ್ರೂ ಇಂಥ ವ್ಯಕ್ತಿ ಈ ಥರ ಗೆದ್ದಿದ್ದಾರೆ, ಜನಗಳು ಅವ್ರನ್ನ ಆರಿಸಿದರೆ ಒಂದು ಕನ್ನಡ ಇಂಪ್ರೂವ್ಮೆಂಟ್ ಆಗಿಬಿಡುತ್ತಲ್ಲಪ್ಪ ಅಂತ ಅವ್ರು ಪಕ್ಕ ಸ್ಟೇಟವರು ಒಂದು ಭಯ ಪಡ್ಕೋಬೇಕು. ಆ ರೀತಿ ಮಾಡೇ ಮಾಡ್ತಾರೆ. ಡಿ ಬಾಸ್ ಅವ್ರು ಬಂದೇ ಬರಬೇಕು. ಬಂದಮೇಲೆ ಗ್ಯಾರಂಟಿ ಹೇಳ್ತೀನಿ, ಎಲೆಕ್ಷನ್ ನಿಂತ್ಕೋಬೇಕು, ಅಭ್ಯರ್ಥಿಗಳು ನಿಲ್ಲಿಸ್ಬೇಕು, ಅವ್ರ ಕೆಲಸ ಮಾಡಿಸ್ಬೇಕು. ಅದೇ ನಮ್ಮ ಸ್ಟೇಟಿಗೆ ಬೇಕಾಗಿರೋದು. ಅರ್ಪಣೆ. ಥ್ಯಾಂಕ್ ಯು.